ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ನ್ಯೂಸ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಘಟಪ್ರಭಾ ಸರ್ವ ಮುಸಲ್ಮಾನ ಬಾಂಧವರ ಏಳಿಗೆಗೆ ಮತ್ತು ಅಭಿವೃದ್ಧಿಗಾಗಿ ಸಮಾಜ ಕಾರ್ಯದಲ್ಲಿ ಕಾರ್ಯೋನ್ಮುಖರಾಗಿ ಒಂದು ಲಕ್ಷಾಂತರ ರೂಪಾಯಿಗಳ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟಂಥ ಗೋಕಾಕದ ಚಾಣಕ್ಯ ರಾಜಕಾರಣಿ ಅಂಬಿರಾವ್ ಪಾಟೀಲ್ ಮತ್ತು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಂತೆ ಘಟಪ್ರಭಾದ ಸ್ಮಶಾನದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಉದ್ಘಾಟನೆ ಸಹಿತ ಮಾಡಿಕೊಂಡಿದ್ದಾರೆ. ಅದರ ಸಮಾಜದ ಮುಸಲ್ಮಾನ ಬಾಂಧವರು ಘಟಪ್ರಭಾ ಅವರಿಗೆ ಸತ್ಕಾರ ಸಹಿತ ಮಾಡಿದ್ದಾರೆ. ಅನೇಕ ಗಣ್ಯ ಮಾನ್ಯರು ಸಹಿತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇಲ್ಲಿ ಯಾವುದೇ ಧರ್ಮ ಜಾತಿ ಎನ್ನದೆ ಎಲ್ಲ ಮುಸಲ್ಮಾನ ಮತ್ತು ಹಿಂದೂ ಬಾಂಧವರು ಭಾವ್ಯಕತೆಯ ಸಂಕೇತ ಸಾರಿದ್ದು ಆ ಸ್ಮಶಾನದ ದೃಶ್ಯದಲ್ಲಿಯೇ ನೀವು ನೋಡಬಹುದು. ಯಾಕೆಂದರೆ ಅಂಬಿರಾವ್ ಪಾಟೀಲರು ಯಾವಾಗ ಎಲ್ಲಿ ಯಾವ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೈ ಹಾಕ್ತಾರೆ ಅಲ್ಲಿ ಸರ್ವ ಮುಸಲ್ಮಾನ ಬಾಂಧವರು ಅಂಬಿರಾವ್ ಪಾಟೀಲ್ ಮೇಲೆ ಹೆಚ್ಚಿನ ಪ್ರೀತಿ ತೋರಿಸ್ತಾ ಇದ್ದಾರೆ. ಯಾಕೆಂದರೆ ಎಲ್ಲರೂ ಇವತ್ತು BJP ಅಂದರೆ ಮುಸಲ್ಮಾನರಿಗೆ ಒಂದು ಅಲರ್ಜಿ ಆಗಿಬಿಟ್ಟಿದೆ. BJPಯಿಂದ ಮುಸಲ್ಮಾನರಿಗೆ ತೊಂದರೆ ಆಗುತ್ತೆ, ಮುಸಲ್ಮಾನರಿಗೆ ಯಾವುದೇ ಒಂದು ಕಾರ್ಯಕಲಾಪದಲ್ಲಿ ಅಹಿತಕರ ಘಟನೆ ಆಗುತ್ತೆ ಅನ್ನೋ ಸಂಶಯ ನಿವಾರಣೆ ಅಂಬಿರಾವ್ ಪಾಟೀಲ್ ಅವರು ಇವತ್ತು ಮಾಡ್ತಾ ಇರೋದು. ಗೋಕಾಕ ತಾಲೂಕಿನಾದ್ಯಂತ ಅನೇಕ ಮುಸಲ್ಮಾನ ಬಾಂಧವರ ಅನೇಕ ಮುಸಲ್ಮಾನರ ಕಟ್ಟಡ ನಿರ್ಮಾಣ ಆಗಲಿ, ಸಾಮಾಜಿಕ ಚಟುವಟಿಕೆ ಆಗಲಿ, ಫೇವರ್ಸ್ಗಳನ್ನು ಅಳವಡಿಸುವುದಾಗಲಿ, ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಮಾಡೋದಾಗಲಿ, ಶೆಡ್ಗಳನ್ನು ಹಾಕುವುದನ್ನು ಮಾಡಲಿ, ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅಂಬಿರಾವ್ ಪಾಟೀಲ್ ಅವರು ಯಾವ ಮಾರ್ಗದರ್ಶನದಂತೆ ಅನೇಕ ಆದೇಶಗಳನ್ನು ಕೊಟ್ಟು ಸರ್ವ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿಗೊಳಿಸಲಿಕ್ಕೆ ಅವು ಎಲ್ಲ ಸಾಕಾರಗೊಳ್ತಾ ಇದ್ದಾವೆ. ಇದಕ್ಕೆ ಘಟಪ್ರಭಾ ಮುಸಲ್ಮಾನ್ ಸಮಾಜ ಅವರಿಗೆ ಅಭಿನಂದನೆಯ ಮುಖಾಂತರ ಎಲ್ಲರೂ ಅವರನ್ನು ಎಷ್ಟೊಂದು ಖುಷಿಯಿಂದ ಎಷ್ಟೊಂದು ಸಂತೋಷದಿಂದ ಅವರನ್ನು ಸತ್ಕಾರ ಮಾಡಿದ್ದು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಯಾಕೆಂದರೆ ಅಂಬಿರಾವ್ ಪಾಟೀಲರು ಘಟಪ್ರಭಾಕ್ಕೆ ಇಲ್ಲಿ DM ದಳವಾಯಿ ಒಂದು ಮಾರ್ಗದರ್ಶನ ಇದೆ. ಯಾಕೆಂದರೆ ಘಟಪ್ರಭಾದ ಯಾವುದೇ ಕಾಮಗಾರಿಗಳು ಯಾವುದೇ ಕಾರ್ಯಕ್ರಮಗಳನ್ನ ರೂವಾರಿಯಾಗಿ ಅದನ್ನು ಅಭಿವೃದ್ಧಿಗೊಳಿಸೋಗೋಸ್ಕರ ಅಂಬಿರಾವ್ ಪಾಟೀಲರಿಗೆ ದಳವಾಯಿ ಹೇಳಿದ ತಕ್ಷಣ ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ಘಟಪ್ರಭಾದಲ್ಲಿ ಆಗ್ತವೆ. ಯಾಕೆಂದರೆ ಇದಕ್ಕೆ ಸರ್ವ ಪಟ್ಟಣ ಪಂಚಾಯಿತಿ ಸದಸ್ಯರು ಸಹಿತ ಕೈ ಜೋಡಿಸಿದ್ದು ಇಲ್ಲಿ ಎಲ್ಲ ಧರ್ಮದವರು ಒಂದಾಗಿ ಭಾವ್ಯಕತೆ ಸಂಕೇತ ಸಾರಿಕೊಳ್ಳುತ್ತಾ ಈ ದಳವಾಯಿ ನೇತೃತ್ವದಲ್ಲಿ ಅಂಬಿರಾವ್ ಪಾಟೀಲ್ ಅವರ ಮಾರ್ಗದರ್ಶನ, ಸಚಿವ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವ, ಕೋಟ್ಯಾಂತರ ರೂಪಾಯಿ ಅನುದಾನ ಘಟಪ್ರಭಾ ಪುರಸಭೆ ಇವತ್ತು ಎಷ್ಟೊಂದು ನಂದನವನವಾಗುವತ್ತ ಸಾಗ್ತಾ ಇದೆ ವೀಕ್ಷಕರೇ. ಅದನ್ನು ಸಂಪೂರ್ಣ ನಮ್ಮ ದೃಶ್ಯದಲ್ಲಿ ನೋಡಬಹುದು. ಈ ದೃಶ್ಯ ನೀವು ನಮ್ಮ ನಂಬರ್ 1 ಚಾನಲ್ನಲ್ಲಿ ಮಾತ್ರ ನೋಡಬಹುದು ವೀಕ್ಷಕರೇ. ಸತ್ಕಾರ ಮತ್ತು ಗಣ್ಯ ನಾಗರಿಕರು ಯಾವ ರೀತಿ ಏನೇನು ಮಾತಾಡಿದ್ದಾರೆ ಅದನ್ನು ಸವಿಸ್ತಾರವಾಗಿ ತೋರಿಸ್ತಾ ಇದ್ದೀವಿ. ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ. ನಮಸ್ಕಾರ. बोलिए भारत माता की जय, बोलिए भारत माता की जय. अंबिरावಣ್ಣ ಪಾಟೀಲ್ ಅವರಿಗೆ ಅಂಬಿರಾವಣ್ಣ ಪಾಟೀಲ್ ಅವರಿಗೆ ಜಯವಾಗಲಿ. ಸರ್ ألا إن أولياء الله لا خوف عليهم ولا هم يحزنون الذين آمنوا كانوا يتقون سبحان ربك رب العزة عما يصفون وسلام على المرسلين والحمد لله رب العالمين. نزل الفاتحة. بسم الله الرحمن الرحيم. صلى الله على النبي وآله وسلم صلاة والسلام على سيدنا عليه. ಈಗ ನಾಲ್ಕನೇ ಕಾರ್ಯಕ್ರಮ ಜರುಗಲಿದೆ. ಸನ್ಮಾನ ಕಾರ್ಯಕ್ರಮ ಶ್ರೀ ರಾಮಣ್ಣ ಕಕ್ಕೇರಿ ಅವರಿಗೆ ನಮ್ಮ ಜಮಾತದ ಹಿರಿಯರಾದ ನೂರು ಜಿಲ್ಲಾಡಿ ಅವರು ಮಾತನಾಡ ಮಾಡಬೇಕು. ಸುರೇಶ್ ಪಾಟೀಲ್ ಅವರಿಗೆ ನಮ್ಮ ತಾಲೂಕಿನ ಶಾಬಾಸ್ ಖಾನ್ ಅವರು ಮಾತನಾಡ ಮಾಡ್ಕೊಂತೀವಿ. ಸುರೇಶ್ ಕಾಡದವರವರಿಗೆ ನಮ್ಮ ಇಮಾಮ್ ಹುಸೇನ್ ಮುಲ್ಲಾ ಅವರು ಮಾಲಾರ್ಪಣೆ ಮಾಡಬೇಕು ಅಂತ ಹೇಳಿದ್ರೆ ನ್ಯಾಯವಾದಿಗಳಂತ ಎಲ್ಲದರ ಬಡ್ಕುಂದಿ ಅವರಿಗೆ ನಮ್ಮ ಶಾಹಿದ್ ಉದ್ಲಿ ಅವರು ಮಾಲಾರ್ಪಣೆ ಮಾಡ್ಕೊಳ್ತೀವಿ.
ಮಡಿವಾಳಪ್ಪ ಮುಚುಳಂಬಿ ಅವರಿಗೆ ಮುಸ್ತಾಕ್ ಅಜಿಯವರ ಮಾಲಾರ್ಪಣೆ ಮಾಡಬೇಕಾಗ್ತದೆ. ಪರಶುರಾಮ ಕಲ್ಕುಟಿಗೆ ಅವರಿಗೆ ನಮ್ಮ ಕಬೀರ್ ಕಬ್ಬೂರ್ ಅವರ ಮಾಲಾರ್ಪಣೆ ಮಾಡಬೇಕಾಗ್ತದೆ. ಅದೇ ರೀತಿ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರಾದಂತ ಪ್ರವೀಣ್ ಮಟಗಾರ ಅವರಿಗೆ ಸ್ವಲ್ಪ ಮುಂದೆ ಬರ್ರಿ. ಈರಣ್ಣ ಕಲ್ಕುಟಿಗೆ ಅವರಿಗೆ ಶಿಪ್ಪಿದ ಜಮಖಂಡಿ ಅವರು ಮಾಲಾರ್ಪಣೆ ಮಾಡಬೇಕು. ರಮೇಶ್ ತುಕಾನಟ್ಟಿ ಅವರಿಗೆ ಅಜಾಕ್ ಚೌಧರಿ ಅವರು ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿ ಕೆಂಪಣ್ಣ ಚೌಕಾಶಿ ಅವರಿಗೆ ನಮ್ಮ ಸುಮಾರು ನಾಶಿಪುಡಿ ಅವರು ಮಾತಾಡ್ತಾರೆ. ಈಗ ಈ ಕಾಮಗಾರಿಯ ಗುತ್ತಿಗೆದಾರರಾದಂತ ರಮೇಶ್ ಕುಲ್ಗುಡ್ ಅವರು ಶ್ರೀಮತಿ ಅಂಬೀರಾ ಪಾಟೀಲ್ ಅವರನ್ನು ಮಾಲಾರ್ಪಣೆಯನ್ನು ಮಾಡಲಿದ್ದಾರೆ.